KPSC ಗ್ರೂಪ್ ಸಿ ಸೆಕೆಂಡ್ ಪೇಪರ್ ಕಮ್ಯುನಿಕೇಷನ್ ಪೇಪರಲ್ಲಿ ಕನ್ನಡ ಸಾಮಾನ್ಯ ಕನ್ನಡ ವಿಷಯದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಇಲ್ಲಿ ನೋಡಿ ಎಷ್ಟನೇ ತಾರೀಕಿಗೆ ಅಂತಂದರೆ 28/8/2016 ಪ್ರಶ್ನೆ ಪತ್ರಿಕೆ. ಅರ್ಹತೆ ಯಾವುದಿತ್ತು? ಅದರ ಪದವಿ ಅರ್ಹತೆ. ಇದು ಸಾಮಾನ್ಯ ಕನ್ನಡವಾಗಿರ್ತದೆ. ಮೊದಲನೇ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಮೊದಲನೇ ಪ್ರಶ್ನೆ ಹೀಗಿದೆ: ಕುಸುಮ ಬಾಲೆ ಕಾದಂಬರಿಕಾರರ ಈ ಕಾದಂಬರಿಯ ಕರ್ತೃ, ಈ ಕಾದಂಬರಿಯನ್ನು ಬರೆದವರು ಯಾರು ಅಂತ ಕೇಳಿದರೆ ದೇವನೂರು ಮಾದೇವಪ್ಪನವರು. ಇವರು ಹುಟ್ಟಿದ್ದು ಮೈಸೂರು ಜಿಲ್ಲೆಯಲ್ಲಿ ಹುಡ್ತಾರೆ. ಇವರು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು ಇವರ ಮೂಲ ಸ್ಥಳವಾಗಿರ್ತದೆ. ಇವರು ವ್ಯಾಸಂಗವನ್ನು ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಅಲ್ಲೇ ಕಲಿತಾರೆ. ಅದಾದಮೇಲೆ ಇವರಿಗೆ 1991ರಲ್ಲಿ ಕುಸುಮ ಬಾಲೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕ್ತದೆ. ಅಷ್ಟೇ ಅಲ್ಲ, ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವರಿಗೆ ದೊರಕ್ತದೆ. 1989ರಲ್ಲಿ ಅಮೇರಿಕಾದಲ್ಲಿ ನಡೆದ ನ್ಯಾಷನಲ್ ರೈಟಿಂಗ್ ಪ್ರೋಗ್ರಾಮ್ನಲ್ಲಿ ಇವರು ಭಾಗವಹಿಸ್ತಾರೆ ಅಂತ ಕೊಟ್ಟಿದ್ದಾರೆ. ಇವರು ನರಬಂಡಾಯ ಎಂಬ ಪತ್ರಿಕೆಯನ್ನು ನಡೆಸ್ತಿದ್ದು ಮುಂದೆ ಇದು ಪಂಚಮಿ ಎಂದಾಯಿತು. ಹಲವಾರು ವಿಚಾರಗಳ ಲೇಖನಿಗಳನ್ನು ಬರೆದು ಮಹಾದೇವರವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸ್ಥಾಪಕರಲ್ಲೊಬ್ಬರು, ಕನ್ನಡದ ಸ್ವಾಯತ್ತತ ಬರಹಗಾರರು ಅಂತೇಳಿ ಹೇಳ್ತಾರೆ. ಇವರಲ್ಲಿ ಪ್ರಮುಖವಾಗಿ ಇವ್ರ ಬಗ್ಗೆ ನಾವು ಏನು ತಿಳ್ಕೊಬೇಕಂದ್ರೆ ಏನು ನೋಡಬೇಕು ಅಂದರೆ ಇವರಿಗೆ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅಂತ ಕೇಳ್ತಾರೆ. ಕುಸುಮ ಬಾಲೆ ಅನ್ನೋ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಇವರೊಬ್ಬ ದಲಿತ ಸಾಹಿತಿ ಅನ್ನೋದು ನಮಗೆ ಗೊತ್ತಿರಬೇಕು. ನಂತರ ಬರ್ತಕ್ಕಂಥದ್ದು ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಅಂತ ಕೇಳಿದರೆ ಇದೆಲ್ಲರಿಗೂ ಗೊತ್ತಿದ್ದು ಒಡ್ಡಾರಾಧನೆ. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಅಂದರೆ ಜೈಮಿನಿ ಬರೀತಾರೆ, ಇದು ಒಡ್ಡಾರಾಧನೆ ಅಂತೇಳಿ. ನಂತರ ಪ್ರಶ್ನೆ ನೋಡಿ, ಇದು ಜೈಮಿನ ಭಾರತಿ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಇದು ನಮಗೆ ಪಂಪ ಪೂರ್ವ ಯುಗದಲ್ಲಿ ದೊರೆತಿರುವ ಕನ್ನಡದ ಮೊದಲ ಗದ್ಯ ಕೃತಿಯಾಗಿದೆ. ಈ ಕೃತಿಯಲ್ಲಿ 19 ಜೈನ ಕಥೆಗಳು ನಿಕಟ ರೂಪವಾಗಿದ್ದು ಇದಕ್ಕೆ ಹರಿಶೇನನ ಕಥಾಕೋಶ ಮೂಲ ಆಕಾರ ಎಂಬುದು ವಿದ್ವಾಂಸರ ಅಭಿಪ್ರಾಯವಾಗಿದೆ. ಇನ್ನು ನಂತರ ಬರ್ತಕ್ಕಂಥ ಪ್ರಶ್ನೆ, ಭೂಜಾತೆ ಅಂತ ಹೇಳಿ ಯಾರನ್ನು ಕರೀತಾರೆ ಅಂತ. ಭೂಜಾತೆ ಎಂದರೇನು? ಅದರ ಅರ್ಥ ಸೀತೆಗೆ ಭೂಜಾತೆ ಅಂತ ಕರೀತಾರೆ. ಕಾರಣ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಕೈಕೆಯ ಭರತನ ತಾಯಿಯಾಗಿದ್ದಾಳೆ, ಹಾಗೆ ಮಂಥರೆ ಕೈಕೆಯ ದಾಸಿಯಾಗಿದ್ದಾಳೆ ಮತ್ತು ಸುಮಿತ್ರೆ ಲಕ್ಷ್ಮಣನ ತಾಯಿ, ದಶರಥನ ಹೆಂಡತಿ. ಭೂಜಾತೆ ಎಂದರೆ ಸೀತೆ. ಭೂ ಎಂದರೆ ಭೂಮಿ, ಜಾತೆ ಎಂದರೆ ಹುಟ್ಟಿದ. ಹಾಗಾಗಿ ಭೂಜಾತೆ ಎಂದರೆ ಭೂಮಿಯಲ್ಲಿ ಹುಟ್ಟಿದವಳು ಎಂದರ್ಥ. ಅವಳೇ ಸೀತೆ ಆಗ್ತಾಳೆ. ಭೂಮಿಯಲ್ಲಿ ಹುಟ್ಟಿದವಳನ್ನ ಭೂಜಾತೆ ಅಂತ ಕರೀತಾರೆ, ಅವರೇ ಸೀತೆ ಆಗ್ತಾರೆ. ನಂತರ ಪ್ರಶ್ನೆ ನೋಡಿ, ಹೃದಯ ಶಾರದೆ ಇದರಲ್ಲಿರುವ ಅಲಂಕಾರ ಯಾವುದು ಅಂತ ಕೇಳಿದ್ದಾರೆ. ಹೃದಯ ಶಾರದೆ ಇರುವುದು ರೂಪಕ ಅಲಂಕಾರ. ರೂಪಕ ಅಲಂಕಾರ ಅಂತಂದರೆ ಎರಡು ವಸ್ತುಗಳನ್ನು ಪರಸ್ಪರ ಹೋಲಿಸಿದಾಗ ಒಂದರಂತೆ ಮತ್ತೊಂದಿದೆ ಎಂದು ಹೋಲಿಕೆ ಎದ್ದು ಕಾಣುವಂತೆ ವರ್ಣಿಸುವುದೇ ರೂಪಕ ಅಲಂಕಾರವಾಗ್ತದೆ. ನಂತರ ಸಿರಿಸಂಪಿಗೆ ನಾಟಕದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಸಿರಿಸಂಪಿಗೆ ನಾಟಕದ ಕರ್ತೃ ಚಂದ್ರಶೇಖರ್ ಕಂಬಾರರವರು. ಚಂದ್ರಶೇಖರ್ ಕಂಬಾರರವರಿಗೆ ಕೊನೆಯದಾಗಿ ಅಂದರೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಅವ್ರ ಬಗ್ಗೆ ಗೊತ್ತಿರಬೇಕು. ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಇವರು ಹೊಸಗನ್ನಡದ ಮಹತ್ವಪೂರ್ಣ ಬರಹಗಾರರಾಗಿದ್ದರು. 1937ರಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಗಡೆಯಲ್ಲಿ ಇವರು ಜನಿಸ್ತಾರೆ. ಕನ್ನಡದಲ್ಲಿ ಇವರು ಸ್ನಾತಕೋತ್ತರ ಪದವಿಯನ್ನು ಮಾಡ್ತಾರೆ. ನಂತರ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಇವರು ಪ್ರಥಮ ಉಪಕುಲಪತಿಯಾಗಿ ಸೇವೆಯನ್ನು ಕೂಡ ಸಲ್ಲಿಸ್ತಾರೆ. ಇಲ್ಲಿ ನಾವು ಈಗ ತಿಳ್ಕೊಬೇಕಾಗಿರ್ತಕ್ಕಂಥ ಇವರ ಕವನ ಸಂಕಲನಗಳು ಪ್ರಮುಖವಾಗಿ ನಾವು ತಿಳ್ಕೊಬೇಕಾಗ್ತದೆ. ಹಾಗಾದರೆ ಇವರ ಕವನ ಸಂಕಲನಗಳು ಯಾವುವು ಅಂದರೆ ಮುಗಿಲು, ಹೇಳ್ತೀನಿ ಕೇಳು, ತಕರಾರಿನವರು, ಸಾವಿರದ ನೆರಳು, ಬೆಳ್ಳಿ ಮೀನು, ಅಕ್ಕುಕ್ಕ ಹಾಡುಗಳು, ಈವರೆಗೆ ಹೇಳ್ತೀನಿ ಕೇಳು, ಇವು ಅವರ ಕವನ ಸಂಕಲನಗಳು. ಇವರು ಕವನ ಸಂಕಲನಗಳು ಅಷ್ಟೇ ಅಲ್ಲದೆ ಹಲವಾರು ನಾಟಕಗಳನ್ನು ಬರೆದಿದ್ದಾರೆ. ಅವು ಯಾವಂದ್ರೆ ಬೆಂಬತ್ತಿದ ಕಣ್ಣು, ಮಾಯ ಅಂತಕ್ಕಂಥದ್ದು, ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಋಷಿ ಶೃಂಗ, ಚೌಳೇಶ,
ಕಿಟ್ಟಿ ಕತೆ, ಜೈ ಸಿದ್ದನಾಯಕ, ಅಲಿಬಾಬಾ, ಜೋಕುಮಾರ ಸ್ವಾಮಿ ನೋಡ್ರಿ ಇದು ಕೂಡ ಅವರು ಬರೆದಿರ್ತಕ್ಕಂಥದ್ದು. ಸಂಗ್ಯಾಬಾಳ್ಯ ಇವು ಅವರ ಪ್ರಮುಖ ನಾಟಕ. ಸಿರಿ ಸಂಪಿಗೆ, ಕಾಡು ಕುದುರೆ, ಮತಾಂತರ, ಹರಕೆಯ ಕುರಿ, ಹುಲಿಯ ನೆರಳು, ಪುಷ್ಪರಾಣಿ, ನಂತರ ತಿರುಕನ ಕನಸು, ಸಾಂಬಶಿವ ಪ್ರಸನ್ನ, ಬೇಪು ತಕ್ಕಡಿ, ಬೋಳೆಶಂಕರ ಇದು ಯಾರ್ದು ಅಂತ ಕೇಳ್ತಾರೆ, ಬೋಳೆಶಂಕರ. ಇನ್ನು ಸಾಸರ್ಸಿ ಇವರಿಗೆ 1991ರಲ್ಲಿ ಸಿರಿ ಸಂಪಿಗೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಆವಾಗ ದೇವನೂರ ಮಹಾದೇವಪ್ಪನವರಿಗೆ ಕುಸುಮ ಬಾಲೆ ಅನ್ನೋ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ನಂತರ ಇವರು ಧಾರವಾಡದಲ್ಲಿ ನಡೆದ 84ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಇತ್ತೀಚೆಗೆ ಇವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ದೊರಕಿದೆ. ಇವರು ಜ್ಞಾನಪೀಠ ಪ್ರಶಸ್ತಿ ದೊರಕಿದ್ದು ಇಲ್ಲಿ ಕೊಟ್ಟೇ ಇಲ್ಲ ನೋಡಿ. ಇನ್ನು ವಚನ ಎಂದರೆ ಮಾತು ಅಂತ ಅರ್ಥ. ವಚನ ಎಂದರೆ ಮಾತು ಅಂತ ಅರ್ಥ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಬೆಟ್ಟದಾವರೆ ಇದು ಅಂತ ಕೇಳಿದರೆ ಇದು ಆದೇಶ ಸಂಧಿ. ಆದೇಶ ಸಂಧಿ ಏನಿದು? ಆದೇಶ ಸಂಧಿ ಅಂತಂದರೆ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಅಂತೇಳಿ ಎರಡು ಸಂಧಿಗಳನ್ನು ನಾವು ನೋಡ್ತೀವಿ. ಕನ್ನಡ ಸಂಧಿ, ಇನ್ನೊಂದು ಸಂಸ್ಕೃತ ಸಂಧಿ ಅಂತ. ಕನ್ನಡ ಸಂಧಿ ಒಳಗೆ ಎರಡು ಪ್ರಕಾರಗಳನ್ನು ನಾವು ನೋಡ್ತೀವಿ, ಸ್ವರ ಸಂಧಿ, ವ್ಯಂಜನ ಸಂಧಿ. ಸ್ವರ ಸಂಧಿ, ಲೋಪ ಸಂಧಿ, ಆಗಮ ಸಂಧಿ ಸ್ವರ ಸಂಧಿ ಆದ್ರೆ ಆದೇಶ ಸಂಧಿ ಏನಾಗುತ್ತೆ ಅಂದರೆ ಇದು ವ್ಯಂಜನ ಸಂಧಿ ಆಗುತ್ತೆ. ಆದೇಶ ಸಂಧಿ ಈಗ ಕೊಟ್ಟಿರೋದು ಬೆಟ್ಟದಾವರೆ. ಆದೇಶ ಸಂಧಿ ಹೆಂಗಂದ್ರೆ ಕ, ತ, ಪಗಳಿಗೆ ಗ, ದ, ಬಗಳು ಆದೇಶವಾಗಿ ಬಂದರೆ ಅದನ್ನು ಏನಂತ ಕರೀತಾರೆ? ಕ, ತ, ಪಗಳಿಗೆ ಗ, ದ, ಬಗಳು ಆದೇಶವಾಗಿ ಬರುವುದು. ಹಾಗಾದರೆ ಈ ಪ್ರಶ್ನೆಗೆ ಎಲ್ಲಿ ಅಂದರೆ ಇಲ್ಲಿ ನೋಡ್ರಿ, ಬೆಟ್ಟ ಅದಕ್ಕೆ ತಾವರೆ, ತಕ ಏನು ಬತ್ತು? ದ ಬರು. ಕ, ತ, ಪಗಳಿಗೆ ಅಂತ ಹೇಳಿದ್ನಿಲ್ಲ, ಕ, ತ, ಪಗಳಿಗೆ ಗ, ದ, ಬ ನೋಡ್ರಿ ಇದು ಬಂದಿದೆ ನೋಡ್ರಿ. ತಕ ದಕಾರ ಆದೇಶವಾಗಿ ಬರೋದಕ್ಕೆ ಆದೇಶ ಸಂಧಿ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ಎಕ್ಸ್ಪ್ಲೇನ್ ಕೊಟ್ಟಿದ್ದಾರೆ. ಆದೇಶ ಸಂಧಿ ಅಂದರೆ ಒಂದು ವರ್ಣವನ್ನು ಹೊಡೆದು ಹಾಕಿ ಅದೇ ಸ್ಥಾನದಲ್ಲಿ ಇನ್ನೊಂದು ವರ್ಣ ಬಂದು ನಿಲ್ಲುವುದು ಅಂತ ಅರ್ಥ. ಇಲ್ಲೇ ಕೊಟ್ಟಿದ್ದಾರೆ, ಕತ್ತಪಗಳಿಗೆ ಗದಬಗಳು ಆದೇಶವಾಗಿ ಬರೋದಕ್ಕೆ ಗದಬಾದೇಶ ಸಂಧಿ ಅಂತೇಳಿ ಕರೀತಾರೆ. ಅದರ ಹಲವಾರು ಉದಾಹರಣೆಗಳನ್ನು ಹಣ ಅಧಿಕನ್ನು ಹಣೆಗಣ್ಣು, ಹಂದರ ಅಧಿಕಂಬ ಹಂದರಗಂಬ, ಹೊಸ ಅಧಿಕನ್ನಡ ಹೊಸಗನ್ನಡ. ಸೊ ಇವು ನಡು ಅಧಿಕನ್ನಡ ನಡುಗನ್ನಡ, ಸಿರಿ ಅಧಿಕನ್ನಡ ಸಿರಿಗನ್ನಡ, ಕಿಡಿ ಅಧಿಕನ್ನು ಕಿಡಿಗಣ್ಣು, ಬೆಟ್ಟದಾವರೆ, ಕೆಳದುಟಿ, ಮೈದೊಳೆ, ಮೈದುಂಬಿ, ಹುಲಿದೊಗಲು ನೋಡ್ರಿ ಇದು ಕೂಡ ಇಂಪಾರ್ಟೆಂಟ್ ಪರೀಕ್ಷೆಯಲ್ಲಿ ಕೇಳಿರತಕ್ಕಂಥದ್ದು. ಬೆನ್ಬತ್ತು ಇದನ್ನು ಕೇಳಿದ್ದಾರೆ. ಕಣ್ ಪ್ಲಸ್ ಪನಿ ಕಂಬನಿ ಇದನ್ನು ಕೂಡ ಕೇಳಿದ್ದಾರೆ. ಹೂ ಪ್ಲಸ್ ಬುಟ್ಟಿ ಹೂಬುಟ್ಟಿ. ಕೆಲವು ಸಂದರ್ಭಗಳಲ್ಲಿ ಏನಾಗ್ತತಿ ಅಂದ್ರೆ ಪಬಮಗಳಿಗೆ ಓಕಾರ ಆದೇಶವಾಗಿ ಬರುವಂಥದ್ದು. ಇದಕ್ಕೆ ಆದೇಶ ಸಂಧಿ ಅಂಥೇಳಿ ಕರೀತಾರೆ. ನಂತರ ಬರ್ತಕ್ಕಂಥದ್ದು ಕಗ್ಗ ಪದದ ಅರ್ಥ ಕೇಳಿದ್ದಾರೆ. ಕಗ್ಗ ಅಂದರೆ ಪಕ್ಷಿ ಅಂತ ಅರ್ಥ. ಮೊದಲನೇ ಪ್ರಶ್ನೆ ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದು ಪ್ರಶ್ನೆಗೆ 4 ಉತ್ತರಗಳನ್ನು ನೀಡಲಾಗಿದೆ. ಸರಿ ಉತ್ತರವನ್ನು ಗುರುತಿಸಿ ಅದರ ಕ್ರಮ ಸಂಖ್ಯೆಯನ್ನು ಪ್ರಶ್ನೆಗಳ ಮುಂದುವರೆದ ಚೌಕದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಮಣ್ಣಿನ ಪದದ ವಿಭಕ್ತಿ ಪ್ರತ್ಯಯವನ್ನು ಕೇಳಿದ್ದಾರೆ. ಸೃಷ್ಟಿ ನೋಡ್ರಿ ಇದು ಗೊತ್ತಿರ್ಬೇಕು ನಿಮಗೆ. ವಿಭಕ್ತಿ ಪ್ರತ್ಯಯಗಳು ಅಂತ ಬರ್ತೈತಿ. ಪ್ರಥಮ, ಉ, ದ್ವಿತೀಯ, ಅನ್ನು, ತೃತೀಯ, ಇಂದ, ಚತುರ್ಥಿ, ಗೆ, ಈಗೆ, ಕೆ, ಪಂಚಮಿ, ದೆಸೆಯಿಂದ, ಷಷ್ಠಿ ಏನಾಗುತ್ತೆ? ಷಷ್ಠಿ ಸಪ್ತಮಿ ಅಲ್ಲಿ. ಹೀಗಾಗಿ ಇಲ್ಲಿ ಷಷ್ಠಿ ಅಂತಕ್ಕಂಥದ್ದು ಆಗಿ ಬರುವಂಥದ್ದು ಆಯಿತಾ. ಮಣ್ಣಿನ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇನ್ನು ಆಗಮ ಸಂಧಿ, ಆದೇಶ ಸಂಧಿ, ಲೋಪ ಸಂಧಿ ಇವುಗಳು ಆವಾಗಲೇ ಹೇಳಿದೆ ನಾನು ಕನ್ನಡದ ಸಂಧಿಗಳು ಆಗಿದಾವ. ಹೌದಾ? ಅದನ್ನು ಬಿಟ್ಟರೆ ಸಂಸ್ಕೃತ ಸಂಧಿಗಳು ನೋಡ್ರಿ, ಲೋಪ ಆಗಮ ಇವು ಆದೇಶ ಸ್ವರ ಸಂಧಿಗಳು.
ವ್ಯಂಜನ ಸಂಧಿಗಳು 3 ಆಗಿದೆ. ಸಂಸ್ಕೃತ ಸಂಧಿಗಳು ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎನ್ ಸಂಧಿ ಇವು ಸಂಸ್ಕೃತ ಸ್ವರ ಸಂಧಿಗಳಾದರೆ ಜಸ್ವ, ಚುತ್ವ, ಅನುನಾಸಿಕ ಇವು ಏನಾಗ್ತವೆ ಅಂದ್ರೆ ಇವು ಯಾವ ಸಂಧಿ ಅಂದರೆ ವ್ಯಂಜನ ಸಂಧಿ ಆಗ್ತಾವೆ, ಸಂಸ್ಕೃತ ವ್ಯಂಜನ ಸಂಧಿ. ಇನ್ನು ನಂತರ ಬರ್ತಕ್ಕಂಥದ್ದು ಮುನೀಂದ್ರ, ಮುನಿ ಅಧಿಕ್ ಇಂದ್ರ ಯಾವ ಸಂಧಿ ಅಂತ ಕೇಳಿದರೆ ಸವರ್ಣ ದೀರ್ಘ ಸಂಧಿ. ಹಾಗಾದರೆ ಸವರ್ಣ ದೀರ್ಘ ಸಂಧಿ ಸವರ್ಣ ವರ್ಗಗಳು ಅಂದರೆ ಸವರ್ಣ ವರ್ಗಗಳು ಆ ಕಾರಗಳಿಗೆ ಈ ಕಾರಗಳು ಅವು ಬರಲ್ಲ, ಅಂದರೆ ಅದೇ ಸ್ವರ ದೀರ್ಘ ಸ್ವರ ಆದೇಶವಾಗಿ ಬರುವುದು. ಇಲ್ಲಿ ಈ ಐತಿಲ್ಲ, ಇಲ್ಲಿ ದೊಡ್ಡ ಈ ಬರುವಂಥದ್ದು. ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದು ಸಂಧಿಯಾದಾಗ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರೆ. ಕವಿ ಅಧಿಕ್ ಇಂದ್ರ, ಕವೀಂದ್ರ. ಇಲ್ಲಿ ನೋಡ್ರಿ, ಇಲ್ಲಿ ಸ್ಮಾಲ್ ಇ ಐತಿ, ಇಲ್ಲಿ ಏನಾಯಿತು ಅಂದ್ರೆ ದೊಡ್ಡದು ಈ ಬರ್ತು. ಅದೇ ಗಿರಿ ಅಧಿಕ್ ಈಶ, ಗಿರೀಶ. ಸೊ ಇಲ್ಲಿ ಗುರು ಅಧಿಕ್ ಉಪದೇಶ, ಗುರುಪದೇಶ. ಪ್ರೇಮ ಅಧಿಕ್ ಆಲಯ, ಪ್ರೇಮಾಲಯ. ಗಜ ಅಧಿಕ್ ಆನನ, ಗಜಾನನ. ಗ್ರಂಥ ಅಧಿಕ್ ಆಲಯ, ಗ್ರಂಥಾಲಯ. ನಂತರ ಬರ್ತಕ್ಕಂಥದ್ದು ಹಳ್ಳಿ ಅಧಿಕ್ ಅಲ್ಲಿ, ಹಳ್ಳಿ ಅಲ್ಲಿ. ಇದು ಯಾವ ಸಂಧಿ ಅಂತ ಕೇಳಿದರೆ ಇದು ಆಗಮ ಸಂಧಿ. ಆಗಮ ಸಂಧಿಯಲ್ಲಿ ಎರಡು ಬರ್ತಾವೆ, ಒಂದು ವಕಾರ ಆಗಮ ಸಂಧಿ, ಇನ್ನೊಂದು ಯಕಾರ ಆಗಮ ಸಂಧಿ ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ, ಹಳ್ಳಿಯಲ್ಲಿ ಇದು ಪೂರ್ವ ಪದದ ಅಂತ್ಯದಲ್ಲಿರುವ ಆ, ಇ, ಎ, ಐ ಕಾರಗಳಿಗೆ ಯಕಾರ ಆಗಮವಾಗಿ ಬರುತ್ತದೆ. ಹಾಗಾಗಿ ಇದನ್ನು ಯಕಾರ ಆಗಮ ಸಂಧಿ ಅಂತ ಕರೀತಾರೆ. ರಾಜಶ್ರೀ, ರಾಜಶ್ರೀ ಅಧಿಕನ್ನು, ರಾಜಶ್ರೀಯನ್ನು. ಮೀ ಅಧಿಕಲು, ಮೀಯಲು. ಮನೆ ಅಧಿಕನ್ನು, ಮನೆಯನ್ನು. ಇವೆಲ್ಲ ಇಂಪಾರ್ಟೆಂಟ್ ಆಗಿರುವಂಥದ್ದು. ಬೇ ಅಧಿಕಿಸು, ಬೇಯಿಸು. ಕೈ ಅಧಿಕನ್ನು, ಕೈಯನ್ನು. ಮೈ ಅಧಿಕಲ್ಲಿ